ಹಾಯ್ ವೆಲ್ಕಮ್ ಬ್ಯಾಕ್ ಎಲ್ರಿಗೂ ಮತ್ತೊಂದು ಹೊಸ ರೀಲಿಗೆ. ಸೊ ಇದ್ರಲ್ಲಿ ಏನ್ ತಿಳಿಸ್ಕೊಡ್ತಾ ಇದ್ರೆ ನಿಮಗೆ ಗಿಡಗಳದ್ದು ಬಂದು ಸಾರಿ ಏನು ಅರೇಬಿಕಾ ಗಿಡದಲ್ಲಿ ಅಥವಾ ರೋಬಸ್ಟಾ ಪ್ಲಾಂಟೇಶನ್ ಶೇಡ್ ಮ್ಯಾನೇಜ್ಮೆಂಟ್ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ಇದ್ರ ಬಗ್ಗೆ ನಾನು ಏನ್ ತಿಳಿಸ್ಕೊಡ್ತೀನಿ ಅಂದ್ರೆ ಶೇಡ್ ಮ್ಯಾನೇಜ್ಮೆಂಟ್ ಎಷ್ಟು ಮುಖ್ಯ ಕಾಫಿ ಪ್ಲಾಂಟೇಶನ್ ಅಲ್ಲಿ ಅಂತ ತಿಳಿಸ್ಕೊಡ್ತೀನಿ. ಸೊ ಮೊದಲನೇ ಪಾಯಿಂಟು ಅರೇಬಿಕಾ ತಿಳಿಸ್ಕೊಡ್ತೀನಿ. ಸೊ ಅರೇಬಿಕಾದಲ್ಲಿ ವಿಂಟರ್ ಕ್ರಾಪ್ ಆಗಿ ಪೆಪ್ಪರ್ನು ಕೂಡ ಮಾಡ್ಕೊಳ್ಳೋದ್ರಿಂದ ಸೊ ಅರೇಬಿಕಾಗೆ ಬಿಸಿಲು ಸ್ವಲ್ಪ ಜಾಸ್ತಿನೇ ಬೇಕು. ರೋಬಸ್ಟ್ ಆದಷ್ಟು ಬೇಡ, ಬಟ್ ಪೆಪ್ಪರ್ ಇರೋದ್ರಿಂದ ಬಿಸಿಲು ಬೇಕಾಗುತ್ತೆ. ಜೊತೆ ನಿಮ್ಗೆ ಅರೇಬಿಕಾದಲ್ಲಿ ಏನಾಗುತ್ತೆ ಅಂದ್ರೆ ಸೊ ಮಾರ್ಚ್ ಟು ಏಪ್ರಿಲ್ ಟೈಮಲ್ಲಿ ನೀವು ಬಿಸಿಲು ತೆಗ್ಸೋದ್ರಿಂದ ಸೊ ಗಿಡಗಳಲ್ಲಿ ನಿಮಗೆ ಸ್ಪೈಕ್ಸ್ ಚೆನ್ನಾಗಿ ದಾಟುತ್ತೆ ಒಂದು. ಇನ್ನೊಂದು ಪಾಯಿಂಟ್ ನಿಮ್ಗೆ ಏನು ಅಂದ್ರೆ ಮೆಣಸಲ್ಲಿ ನಿಮಗೆ ಮೆಣಸು ಏನಾಗುತ್ತೆ ಸ್ಟ್ರೆಸ್ಗೆ ಹೋಗುತ್ತೆ ಬೀಳು. ಸೊ ಅವಾಗ ನೆಕ್ಸ್ಟ್ ಇಯರ್ಗೆ ಕ್ರಾಪ್ ನಿಮಗೆ ಇಂಪ್ರೂವ್ ಆಗ್ತಾ ಹೋಗುತ್ತೆ ಪೆಪ್ಪರ್ದು. ಸೊ ಇನ್ನೊಂದು ಒಂದು ಪಾಯಿಂಟ್ ಏನು ಅಂತಂದ್ರೆ ನಿಮಗೆ ಮರಗಸಿ ಮಾಡಿಸೋದ್ರಿಂದ ಸೊ ಎಕ್ಸ್ಟ್ರಾ ನಿಮಗೆ ಚಿಗುರುಗಳು ಹೊಡೆಯುತ್ತೆ, ಬ್ರಾಂಚಸ್ಗಳು ಹೊಡೆಯುತ್ತೆ ಚೆನ್ನಾಗಿ ಬಿಸಿಲು ಬೀಳೋದ್ರಿಂದ. ಜೊತೆ ನಿಮಗೆ ಫೋಟೋಸಿಂಥಸಿಸ್ ಜಾಸ್ತಿ ಆಗೋದ್ರಿಂದ ಸೊ ಗಿಡಗಳು ಕೂಡ ಹೆಲ್ತಿ ಆಗುತ್ತೆ. ತುಂಬಾ ಚೆನ್ನಾಗಿ ರಫ್ ಆಗಿ ಬರುತ್ತೆ ಗಿಡಗಳು. ಸೊ ನೆಕ್ಸ್ಟ್ ಇಯರ್ಗೆ ಫಸಲು ಕೂಡ ತಗೋಬಹುದು. ಅದೇ ನೀವು ಅಕಸ್ಮಾತ್ ಏನಾದ್ರು 3-4 ವರ್ಷ ಮರಗಸಿ ಮಾಡಿಸ್ತಾ ಇಲ್ಲ, 4ನೇ ವರ್ಷ ಕಂಟಿನ್ಯೂಸ್ ಒಟ್ಟಿಗೆ ಒಂದೇ ಸಲ ಮರಗಸಿ ಮಾಡಿಸ್ತೀನಿ ಅಂತಂದ್ರೆ 3-4 ವರ್ಷ ಏನ್ ಅವರೇಜ್ ಕುಯ್ತಾ ಇರ್ತೀರಾ ಅದೆಲ್ಲ ಕಡಿಮೆ ಆಗೋಗುತ್ತೆ. ಸೊ ಒಂದೇ ವರ್ಷ ಹೈ ಹೋಗುತ್ತೆ ಮತ್ತೆ 2ನೇ ವರ್ಷ ಕಡಿಮೆ ಆಗುತ್ತೆ, ಆ ತರ ಹೋಗ್ಬಿಡುತ್ತೆ. ಸೊ ಹಾಗಾಗಿ ಏನ್ ಮಾಡ್ಬೇಕು, 1 ವರ್ಷಕ್ಕೆ ಆಗದೆ ಹೋದ್ರೆ 2ನೇ ವರ್ಷಕ್ಕೆ ಸೊ ಈ ತರ ಮರಗಸಿನ ಮಾಡಿಸ್ಕೊಂಡ್ರೆ ಒಳ್ಳೇದು. ಮತ್ತೆ ನಿಮಗೆ ಪೇಪರ್ ಏನು ನೋಟ್ಸ್ಗಳು ಬರುತ್ತಲ್ಲ, ಸೊ ನೋಟ್ಸ್ಗಳು ಯಾವ ಟೈಮಲ್ಲಿ ನಿಮಗೆ ದಾಟಬೇಕು ಅಂತ ಅಂದ್ರೆ ಏನು ಜೂನ್ ಟೈಮಲ್ಲಿ ಮಳೆ ಸ್ಟಾರ್ಟ್ ಆಗುತ್ತೆ ನೋಡಿ, ಆ ಟೈಮಲ್ಲಿ ದಾಟಬೇಕು. ಸೊ ನಮ್ಮ ಏರಿಯಾದಲ್ಲಿ ನಾನು ಹೇಳ್ತಾ ಇರೋದು, ಸೊ ಬೇರೆ ಏರಿಯಾ ನನಗೆ ಗೊತ್ತಿಲ್ಲ. ಸೊ ಮಾರ್ಚ್ ಮೇ ಎಂಡ್ ಅಥವಾ ಜೂನ್ ಟೈಮಲ್ಲಿ ನಿಮಗೆ ನೋಟ್ಸ್ಗಳು ದಾಟಬೇಕು. ಸೊ ದಾಟುವಂಥ ಸಮಯದಲ್ಲಿ ಏನಾಗುತ್ತೆ, ಬಿಸಿಲು ಬಿದ್ದಾಗ ನಿಮಗೆ ಎಕ್ಸ್ಟ್ರಾ ಏನು ಲ್ಯಾಟರಲ್ ಬ್ರಾಂಚಸ್ಗಳು ಅಥವಾ ಶೂಟ್ಸ್ಗಳು ಬರೋಕ್ಕೆ ಶುರು ಆಗುತ್ತೆ. ಸೊ ಆ ಟೈಮಲ್ಲಿ ಬಿಸಿಲು ಬಿದ್ದಾಗ ಸೊ ನೀರನ್ನು ಕೂಡ ಅಷ್ಟೇ ಚೆನ್ನಾಗಿ ಕೊಟ್ಟಾಗ ನಿಮ್ಗೆ ಏನಾಗುತ್ತೆ ಲ್ಯಾಟರಲ್ ಶೂಟ್ಸ್ಗಳು ಅಥವಾ ಬ್ರಾಂಚಸ್ ಜಾಸ್ತಿ ಬಂದು ನಿಮಗೆ ಫಸಲು ಕೂಡ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಅರೇಬಿಕಾದಲ್ಲೂ ಸೇಮ್ ಪ್ರೊಸೀಜರ್ ಅಷ್ಟೇ. ಬಿಸಿಲು ಯಾವಾಗ ನೀಟಾಗಿ ತೆಗೆದುಕೊಳ್ತೀರಾ ಸೊ ಅವಾಗ ನಿಮಗೆ ಏನಾಗುತ್ತೆ, ಫ್ರೂಟ್ಸ್ಗಳು ಜಾಸ್ತಿ ಆಗುತ್ತೆ, ಫಸಲು ಕೂಡ ಚೆನ್ನಾಗಿ ಬರುತ್ತೆ. ನಿಮಗೆ ಕಾಯಿ ಡ್ರಾಪಿಂಗ್ಸ್ ಎಲ್ಲ ಕಡಿಮೆ ಆಗುತ್ತೆ. ಏನಕ್ಕೆ ಅಂದ್ರೆ ಫೋಟೋಸಿಂಥಸಿಸ್ ಚೆನ್ನಾಗಿ ಆಗೋದ್ರಿಂದ ಗಿಡ ನಿಮಗೆ ಹೆಲ್ತಿ ಆಗಿರುತ್ತೆ. ಕಾಯಿ ಡ್ರಾಪಿಂಗ್ಸ್ ಆಗಲಿ ಅಥವಾ ಬೇರೆ ಬೇರೆ ರಸ್ಟ್ ಆಗಲಿ ಅಥವಾ ಬೇರೆ ಬೇರೆ ಕೊಳೆ ರೋಗ ಕಾಯಿಲೆ ಬರೋದು ನಿಮ್ಗೆ ಕಡಿಮೆ ಆಗ್ತದೆ. ಸೊ ಹಂಗಾಗಿ ಶೇಡ್ ಮ್ಯಾನೇಜ್ಮೆಂಟ್ ತುಂಬಾ ಏನು ಅನುಕೂಲ ಉಪಯೋಗ ಇದೆ ಅರೇಬಿಕಾ ಅಥವಾ ರೋಬಸ್ಟಲ್ಲಿ ಏನಂದ್ರೆ ರೋಬಸ್ಟಾ ನೀವು ಜನವರಿ ಟು ಫೆಬ್ರವರಿ ಹಣ್ಣು ಕುಯ್ದ ತಕ್ಷಣ ರೋಬಸ್ಟಾ ಮರಗಸಿ ಮಾಡಿಸಿ ಬ್ಯಾಕಿಂಗ್ ಕೊಟ್ಟು ನೀರು ಹೊಡಕ್ಕೆ ಶುರು ಮಾಡ್ತೀರಾ. ರೋಬಸ್ಟಾದಲ್ಲಿ ನೀವು ಎಷ್ಟು ಮರಗಸಿ ತೆಗೆಸ್ತೀರೋ ಅದು ಫುಲ್ಲು ಮುಂಡಾಗ ಅಗಸಿನೇ ಮಾಡಿಸಿದ್ರೆ ತುಂಬಾ ಒಳ್ಳೇದು. ಯಾಕಂದ್ರೆ ರೋಬಸ್ಟಾ ಆದಷ್ಟು ಬಿಸಿಲು ಕಳುತ್ತೆ, ಬಟ್ ಅಷ್ಟೇ ನೀರಿರಬೇಕು. ನೀರಿದ್ರೆ ಮಾತ್ರ ರೋಬಸ್ಟಾ, ಇಲ್ಲಾಂದ್ರೆ ರೋಬಸ್ಟಾ ಆಗೋದಿಲ್ಲ. ಬಟ್ ಅರೇಬಿಕಾ ಹಾಗಲ್ಲ, ನೀರಿಲ್ದೆ ಹೋದ್ರೂ ನಡೆಯುತ್ತೆ. ಏನಕ್ಕೆ ಅರೇಬಿಕಾ ನಿಮಗೆ ಮಳೆ ಬಿದ್ದು 1 ತಿಂಗಳಾದ್ಮೇಲೆ ಬೇಕು ಬ್ಯಾಕಿಂಗ್ ಸಿಕ್ಕೋರು ನಿಮಗೆ ಕಾಯಿಗಟ್ಟುತ್ತೆ. ಬಟ್ ರೋಬಸ್ಟಾ ಆಗಲ್ಲ, ಮಳೆ ಬಿದ್ದು ಬರೀ ನಿಮ್ಗೊಂದು ವಿತಿನ್ 15 ಡೇಸ್ ಒಳಗೆ ಬ್ಯಾಕಿಂಗ್ ಕೊಡ್ಲಿ ಅಂದ್ರೆ ಕಾಯೆಲ್ಲ ಹೀಟಿಗೆ ಕರ್ತೋಗ್ಬಿಡುತ್ತೆ. ಸೊ ಹಾಗಾಗಿ ರೋಬಸ್ಟಾ ನೀರಿದ್ದವ್ರು ಮಾತ್ರ ಹೋಗಿ ಪ್ಲಸ್ ಮರಗಸಿ ತುಂಬಾ ಒಳ್ಳೇದು. ಅರೇಬಿಕಾನು ಕೂಡ ಅಷ್ಟೇ ಅಂತಾನೆ ಹೇಳ್ತೀನಿ.